ನನಗೇನು ಗೊತ್ತಿಲ್ಲ. ದೇವರು ಇಚ್ಛೆ ಇದ್ರೆ ಆಗ್ಬೋದು ಅನಿಸ್ತದೆ ನನಗೆ. ನಾನೇನು ಕೇಳಿಲ್ಲ ನನಗೆ ಗೊತ್ತಿಲ್ಲ. ಒಂದು ನಿಮಗೆ ಬಿಟ್ಟಿದ್ದಾರೆ, ಮಾಧ್ಯಮದವರಿಗೆ ಬಿಟ್ಟಿದ್ದೀನಿ. ನಾನು ಕ್ವಶನ್ ಮಾರ್ಕ್ ಹಾಕಿರ್ತೇನೆ ಅಷ್ಟೇ. ಈಗಾಗಲೇ ಒಂದು ಸೀಟ್ ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟ ಜಾಗಕ್ಕೆ ನಾಗೇಂದ್ರಪ್ಪ ಅವರು ರಾಜೀನಾಮೆ ಕೊಟ್ಟಿದ್ದು ಸರಿ ಇದೆ. ಯಾವುದೇ ತಪ್ಪು ಮಾಡಿದಾಗ ಇಷ್ಟೊಂದು ದೊಡ್ಡ ಹಗರಣಾದಂಥ ಮಂತ್ರಿಗಳೇ ಹೊಣೆಗಾರಿಕೆ ಆಗಿರ್ತಾರೆ. ಅವರು ರಾಜೀನಾಮೆ ಕೊಟ್ಟಿದ್ದು ಎರಡು ಮಾತಿಲ್ಲ, ಸರಿ ಅನಿಸುತ್ತೆ. ಜನ ಕಂಪ್ಲೇಂಟ್ ಮಾಡಿದ್ದೀವಿ ಈಗಾಗಲೇ. ಮೊನ್ನೆ ಮಿನಿಸ್ಟ್ರಿಗೂ ಹೇಳಿದ್ದೀನಿ, ಅವ್ರನ್ನ ತೆಗೆದಾಕ್ಬೇಕಂತೆ. ಅವ್ರನ್ನ ಈಗ ಡೆಪ್ಟೇಷನ್ ಮಾಡಿಬಿಟ್ಟು ಈಗ ಆನಂದಪುರ ಇಲ್ಲ ಸರ್, ಆ ಜಾಗಕ್ಕೆ ಹೊಸ ವೈದ್ಯರು ತಕ್ಷಣಕ್ಕೆ ಬೇಕಾಗ್ತಾರೆ, ಇಲ್ಲಾಂದ್ರೆ ರೋಗಿಗಳಿಗೆ ತೊಂದರೆ ಆಗುತ್ತಲ್ಲ. ಇದ್ದಾರೆ, ಆನಂದಪುರದ ಲೇಡಿ ಇದ್ದಾರೆ, ಅವ್ರನ್ನ ತಂದು ಇವ್ರನ್ನ ಅಲ್ಲಿ ಹಾಕಿ, ಸರಿನಾ? ಅಷ್ಟು ಮಾಡಿ ಆಮೇಲೆ ಇನ್ನೂ ಅಧಿಕಾರ ಇದೆ 4 ವರ್ಷ ಒಳಗೆ ಮುಗಿಸ್ಬೇಕಾಗಿದೆ. ನೋಡಿ, BJP ಅವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅವೆಲ್ಲವೂ ಸುಳ್ಳು ಅಂತ ತಿಳ್ಕೊಳ್ಳಿ. ಅವರು ವರ್ಕ್ ಆರ್ಡರ್ ಕೊಡದೆ ಬರೀ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಬಿಟ್ಟರೆ ಎಲ್ಲೂ ದುಡ್ಡು ಬಿಡುಗಡೆ ಮಾಡಿಲ್ಲ. ಅದನ್ನೆಲ್ಲವನ್ನು ತಂದು ಬಿಡುಗಡೆ ಮಾಡಿ ಇವತ್ತು ರಸ್ತೆ ಕೆಲಸ ಮಾಡ್ತಿರೋದು ನಾನು. ಯಾಕಂದರೆ ನಮ್ಮ ಅಧಿಕಾರಿಗಳಿಗೆ ಗೊತ್ತಿದೆ, ನನಗೆ ಗೊತ್ತಿದೆ ಅಲ್ವಾ. ಅವ್ರು ಏನೇನು ಮಾಡಿದ್ರು ಹಿಂದೆ ವರ್ಕ್ ಆರ್ಡರ್ ಕೊಟ್ಟಿದ್ದೆಲ್ಲ ವಜಾಗಿದೆ. ಸುಮಾರು 16-18 ಕೋಟಿ ರೂಪಾಯಿ KRDLinದ ಮಾಡಿರೋದು ಸಹ ವಜಾಗಿ ಹೋಗಿದೆ, ಅದು ಬಂದಿಲ್ಲ. ಅದನ್ನು ಸಹ ಈಗಾಗಲೇ ನಾನು ತಗೊಬರ್ಬೇಕಂತ ಹೇಳಿ ಈಗ KLNLinದ ಅದನ್ನು ಸಹ ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಈಗ ಒಟ್ಟಲ್ಲಿ ಅವ್ರು ಯಾವ್ದು ಕೆಲಸ ಮಾಡೋಕ್ಕೆ ವರ್ಕ್ ಆರ್ಡರ್ ಕೊಟ್ಟಿದ್ರು ಅದಷ್ಟು ಬಿಡುಗಡೆ ಆಗಿಲ್ಲ. ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಬರೀ ಬೋರ್ಡ್ ಹಾಕೋತಾ ಇದೆ. ನೋಡಿ, ಅವ್ರು ತರಿಸಿ ನಮ್ಮ ಅಧಿಕಾರಿ ಹತ್ರ ಕೇಳಿ ದಾಖಲೆ ತರಿಸ್ಕೇಳ್ರಿ, ಎಲ್ಲವೂ ಇದೆ. ಈಗ ನೋಡಿ, ಬೈಪಾಸಿಂದ ಹಿಡಿದು ಎಲ್ಲವೂ ಇಲ್ಲೇ ಇದ್ದಾರೆ. ಮಂಜುನಾಥ್ ಅವರು 1 ರೂಪಾಯಿ ಬಿಡುಗಡೆ ಆಗಿಲ್ಲ. ನಾ ಬಂದಮೇಲೆ ಬಿಡುಗಡೆ ಮಾಡಿದ್ದೀನಿ. ಇದರಲ್ಲಿ ರಿಪ್ಪನ್ಪೇಟೆಯಲ್ಲೂ ಸಹ ಅವರೇ ಸ್ಯಾಂಕ್ಷನ್ ಮಾಡಿ ಹೋಗಿದ್ರು. ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ, ಲೈಟ್ ಹಾಕ್ಬಿಡ್ತೀನಿ, ಡಬಲ್ ಲೈಟ್ ಹಾಕಿ ಅಂತ ಹೇಳೋದವರು. ಡಬಲ್ ಲೈಟ್ ಇಲ್ಲ, ಸಿಂಗಲ್ ಲೈಟ್ ಇಲ್ಲ, ಹಾಗೆ ಇಟ್ಟು ಹೋದರು. ಈಗ ನಾನು ಆರ್ಡ್ರ್ ಮಾಡಿಸಿದ್ದೀನಿ. ಏನ್ರಿ ಮಂಜುನಾಥ್ ಅವರೇ, ನಾನು ಆರ್ಡ್ರ್ ಮಾಡಿಸಿ ತಂದುಕೊಟ್ಟಿದ್ದೀನಿ. ಅವ್ರ ದುಡ್ಡಲ್ಲಿ ನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಈಗ ಈ ಬೈಪಾಸು ಅಷ್ಟೇ, ಹೊಸನಗರ ಬೈಪಾಸ್ಗೂ ದುಡ್ಡು ತಂದಿದ್ದೀನಿ. ಆಮೇಲೆ ಕೆಳದಿ ರೋಡ್ ಬೈಪಾಸ್ಗೂ ಈಗಲೇ ನಂದೇ ದುಡ್ಡು ತಂದಿದ್ದೀನಿ. ಆಮೇಲೆ ಮೊನ್ನೆ ನಗರಸಭೆಗೆ ಇಲ್ಲೇ ಇದ್ದಾರಲ್ಲ, ಅವ್ರನ್ನ ಕೇಳಿ. ಅಧಿಕಾರಿ ತಪ್ಪು ಹೇಳ್ತಾರಾ? ನಾನು ತಪ್ಪು ಹೇಳಿದ್ರೆ ಅಧಿಕಾರಿಗಳು ತಪ್ಪು ಹೇಳಲ್ಲ. ಎಲ್ಲ ಸುಳ್ಳು, ಅವರು ಎಲ್ಲ ಹೇಳೋದೆಲ್ಲ ಸುಳ್ಳು. ಅವರು 1 ವರ್ಷದಲ್ಲಿ ಏನು ತಂದಿದ್ರು ಅದಕ್ಕಿಂತ ಜಾಸ್ತಿ ನಾನು ತಂದಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ. ಸ್ವಲ್ಪ ಗಣಪತಿ ಕೆರೆ ವಿಚಾರದಲ್ಲಿ ಏನು ಅಭಿವೃದ್ಧಿ ಅಂತ ಮಾಡಿದ್ರು, ಈಗ ಅದು ಮೂಲ ಸ್ವರೂಪನೂ ಇಲ್ಲ, ಮುಂಚೆ ಇದ್ದಂಗೂ ಇಲ್ಲ. ಹಾಗಾದ್ರೆ ಮುಂದಿನ ಕತೆ ಏನು? ಗಣಪತಿ ಕೆರೆ ಮೂಲ ಸ್ವರೂಪ ಅಂದರೆ ಗಣಪತಿ ಕೆರೆ ಅವ್ರು ಮಾಡಿದ್ದಾರೆ. ಏನು ಮಾಡಿದ್ದಾರೆ ತೋರಿಸ್ಬಿಡುಕ. 4 ಲೈಟ್ ಹಾಕಿದ್ದಾರೆ, ಮುಂದ್ಗಡೆ ಒಂದು ಇದು ಕಟ್ಸಿಬಿಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಏನು ಮಾಡಿದ್ದಾರೆ ಅವ್ರು ಮಾಡಿದ್ದು ಏನು ಮಾಡಿದ್ದಾರೆ? ಈಗ ನಾವು ನೀರು ಬಿಟ್ಟಿದ್ರೆ ಗಣಪತಿ ಕೆರೆ ಚೆನ್ನಾಗಾಗುತ್ತೆ. ನಾವು ನೀರು ಬಿಡೋಕ್ಕೆ ನೀರಿಲ್ಲ, ಬಿಟ್ಟಿಲ್ಲ, ನಾವು ನೀರು ಬಿಟ್ಟಿಲ್ಲ. ಅವ್ರು ಹೋದ ಸರಿ ಏನು ಮಾಡಿದ್ರು, ಶರಾವತಿ ನೀರು ಬಿಟ್ಟಿದ್ರು. ನಾವು ಈ ಸರಿ ಶರಾವತಿ ನೀರು ಬಿಟ್ಟಿಲ್ಲ, ಹಂಗಾಗಿ ಬತ್ತು ಹೋಗಿದೆ. ಅಲ್ಲಲ್ಲ ಸರ್, ಕೆರೆ ಅಭಿವೃದ್ಧಿ ಮಾಡಬೇಕಾದ್ರೆ ಇಲ್ಲ ಕೆರೆ ಏನಾದರೂ ಸರ್ಕಾರಿ ಕೆರೆಯನ್ನು ಮಾಡಬೇಕಾದ್ರೆ ಜಿಲ್ಲಾ ಪಂಚಾಯತಿಯಿಂದ NOC ಬೇಕು. ಆ NOCನೇ ಇಲ್ಲದ ನಗರಸಭೆನೇ ಅದಕ್ಕೆ ದುಡ್ಡು ಹಾಕಿದೆ. ತಪ್ಪಲ್ಲ. ಈಗ ನಗರಸಭೆ ಹಾಕಿಲ್ಲ, ನಗರಸಭೆಯಿಂದ ಹಾಕಿಲ್ಲ ರೀ, ಬೇರೆ ಗ್ರಾಂಟ್ ಹಾಕಿದ್ದಾರೆ, ಹಾಕಕ್ಕೆ ಅವಕಾಶ ಇದೆ, ಹಾಕಿದ್ದಾರೆ, ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟು ಅದು ಏನು ಮಾಡಿದಾರೆ ನಂಗೆ ಗೊತ್ತಿಲ್ಲ. ಈ ಕೆರೆ ನೋಡಿ ಏನು ಮಾಡಿದ್ದಾರೆ ಅಂತ ನೀವು ತಿಳ್ಕೊಂಡು ಫೋಟೋ ಹೊಡೆದು ಹಾಕಿ. ಅಷ್ಟೇ. ಇವು ಕೆಳದಿ ಹುಬ್ಬಳ್ಳಿಗೆ ಸೇರಿದಂಥವ್ರು, ಕೆಳದಿ ಗುಂಡಾಜಸ್ ಅಂತ ಒಬ್ಬ ಇತಿಹಾಸಗಾರರು ಇತ್ತೀಚೆಗೆ ಅವರ ಹೆಸರಿನಲ್ಲಿ ಏನಾದರೂ ಪದ್ಮಶ್ರೀ ಈ ಥರದಲ್ಲಿ ಕೊಡಬೇಕು ಅನ್ನೋದು ಕೂಡ ಜನ ಒತ್ತಾಯ ಇದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿದೆ, ನಾವು ಬರಗಾಲದಲ್ಲೆಲ್ಲ ಅಂಥದ್ದೆಲ್ಲ ಮಾಡಲಿಕ್ಕಾಗಲ್ಲ. ಜನರ ಕಷ್ಟದಲ್ಲೇ ನಾವು ಇರಬೇಕಾಗುತ್ತೆ. ಜನರ ದುಡ್ಡು ಈ ಟೈಮಲ್ಲಿ ತುಂಬ ಹಾಳು ಮಾಡುವಂಥ ಪ್ರಶ್ನೆ ಇಲ್ಲ. ಆ ಥರ ಕಾರ್ಯಕ್ರಮ ಯಾವುದೂ ನಾವು ಮಾಡೋದಿಲ್ಲ, ಆಯಿತಾ. ಮುಂದಿನ ದಿವಸದಲ್ಲಿ ಒಳ್ಳೆ ಮಳೆ ಬೆಳೆ ಬಂದರೆ ಖಂಡಿತ ಹೋಗಿ ಕೆಳದಿ ಮಾಡ್ತೀವಿ, ಆಯಿತಾ. ಮತ್ತು ಗುಂಡಾಜೋಯಿಸರು ನಮ್ಮ ಇದರಲ್ಲಿ ಕೆಳದಿಯ ಒಂದು ಹುಬ್ಬಳ್ಳಿಯ ನಮ್ಮ ಒಂದು ಆಸ್ತಿ. ಅವ್ರನ್ನ ಕಳ್ಕೊಳ್ಳೋದು ಭಾಳ ದುಃಖ ಆಗಿದೆ. ಯಾಕಂದರೆ ಇಡೀ ನಮ್ಮ ಮುಂದಿನ ದಿನದಲ್ಲಿ ಅವ್ರ ಮಗನ ಹತ್ರ ನಾನು ಮಾತಾಡಿದ್ದೀನಿ. ಸರ್ಕಾರದಿಂದ ಇನ್ನೂ ಏನೇನಾದ್ರು ಪ್ರಶಸ್ತಿ ಅವ್ರಿಗೆ ಕೊಡೋದಿದ್ದರೆ ಖಂಡಿತ ಕೊಡಬೇಕು ಅನ್ನೋದು ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಕೆಳದಿಯಲ್ಲಿ ಏನಾದರೂ ಅವ್ರ ಹೆಸರಲ್ಲಿ ಏನಾದರೂ ಸ್ಥಾಪನೆ ಮಾಡಲಿಕ್ಕೆ